ಹಿರಿಯ ಕಲಾವಿದ ಶ್ರೀನಾಥ್ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಇದರಲ್ಲಿ ಬಹಳ ಮುಖ್ಯವಾದ ಯಾವುದೇ ಅಮ್ಮ, ಆಮೇಲೆ ಅಪ್ಪ ಬರೋದು. ಅಪ್ಪ ಇರಲೇಬೇಕಾಗತ್ತೆ, ಆದರೂ ಏನೇ ಆದರೂ ಅಮ್ಮ ಅಂದರೆ ಅವಾಗೇನೋ ಒಂದು ಇದಾಗತ್ತೆ. ಅವರು ಚೆನ್ನೈಲಿದ್ದರು, ನಾನು ಬೆಂಗಳೂರಲ್ಲಿದ್ದೆ. ಅವರು ಬಂದಾಗ ಅಥವಾ ನಾನು ಚೆನ್ನೈಗೆ ಹೋದಾಗ ನೋಡಿದಾಗ ನೆನ್ನೆ ನಾನು ಮಾತಾಡ್ದಲ್ಲಪ್ಪ ಚೆನ್ನಾಗಿತ್ತು ಅಂತ ಬಂದಾಗ ಗೊತ್ತಾಯ್ತು ನನಗೂ ಇದು ಅದು ಅಂತ. ಯಾಕೆ ಎದುರಿಗೆ ಮಾತಾಡಿದ್ದೀವಿ ಅನ್ನೋ ಥರ ಇತ್ತು. ಅಷ್ಟು ಹೃದಯದ ಬಾಂಧವ್ಯ ಇತ್ತು. ಆ ಹೃದಯದ ಬಾಂಧವ್ಯ ಮೂಡಬೇಕಾದ್ರೆ 7 ಜನ್ಮದ ಪುಣ್ಯ ಅಂತಾರೆ. ಇದು 7 ಜನ್ಮದ ಪುಣ್ಯ ಅಲ್ಲ. ಎಷ್ಟು ಜನ್ಮ ಎತ್ತಿದ್ದೀನೋ ಗೊತ್ತಿಲ್ಲ. ಯಾವುದೇ ಜನ್ಮ ಆಗಲಿ ಅಥವಾ ಮುಂದಿನ ಜನ್ಮ ಎತ್ತಿದ್ರು ನನಗೆ ಅಮ್ಮ ಅಂದಾಗ ಜ್ಞಾಪಕ ಬರೋದು ನನ್ನ ಅಮ್ಮ, ನನ್ನ ಚಿತ್ರರಂಗದ ಅಮ್ಮಂದರು, ಜಾನಕಮ್ಮ. ಇಷ್ಟೇ ಜ್ಞಾಪಕ ಬರೋದು ನನಗೆ. ಈ ಜ್ಞಾಪಕ ಎಷ್ಟೇ ಜನ್ಮ ಆದರೂ ಇರುತ್ತೆ ಅಂದಾಗ ಅವ್ರು ಹೋದ್ರು ಅಂತ ಕಣ್ಣೀರು ಹಾಕೋಕ್ಕಾಗತ್ತ? ಕಣ್ಣೀರಿಗೆ ಬೆಲೆ ಆ ಕಣ್ಣೀರು ಒರೆಸೋ ಕೈ ಇದ್ದಾಗಲೇ. ಆ ಕಣ್ಣೀರು ಒರೆಸೋ ಕೈ ಹೋಗ್ತೋದಾಗ ಕಣ್ಣೀರಿಗೆ ಯಾವ ಬೆಲೆನೂ ಇಲ್ಲ. ಬೀಳ್ತಲ್ಲಿ ಹಾಕಿ ತಳಿತಾ ಇದ್ದಿದ್ದು ಬೆರಳು ಅದೇ ಇಲ್ಲ ಇವತ್ತು ಅಂದಾಗ ಏನೋ ಒಂದು ಕೊಂಡಿ ಕಳಿಸಿದೆ ಅಂತ ಅನ್ಸುತ್ತೆ. ಆದರೆ ಆ ಕಂಡಿ ಕಳಿಸ್ಕೊಂಡಾಗ ಏನೇನು ನಾವು ಕಷ್ಟ ಅನುಭವಿಸ್ತೀವಿ ಅಂತ ಅನ್ಕೋತೀವೋ ಅದು ಯಾವುದೂ ಕಷ್ಟ ಬರೋಲ್ಲ. ಯಾಕೆಂದರೆ ಅಮ್ಮನ ಆಶೀರ್ವಾದ ಆ ಥರ ಇದೆ. ಅಮ್ಮ, ನೀವು ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದು ಈ ನಿಮ್ಮ ಹುಡುಗನ ಮನಸ್ಸಿನಲ್ಲಿರ್ತೀರಿ, ಹೃದಯದಲ್ಲಿರ್ತೀರಿ, ನೆನಪಲ್ಲಿರ್ತೀರಿ. ನಿಮ್ಮ ಆತ್ಮಕ್ಕೆ ಶಾಂತಿ ಕೋರ್ತೀರಮ್ಮ, ಶಾಂತಿ ಕೋರ್ತೀನಿ. ಜಾನಕಮ್ಮನವ್ರನ್ನ ತುಂಬ ಹತ್ತಿರದಿಂದ ಬಲ್ಲಂತವ್ರು ಭಾರತಿ ಮೇಡಮು ನಮ್ಮ ಜೊತೆ ಇದ್ದಾರೆ. ಅಮ್ಮ, ನಿನ್ನೆ ಈ ಸುದ್ದಿ ಕೇಳಿದಾಗಲೇ ನೀವು ಓಡೋಡಿ ಬಂದ್ರಿ. ಜಾನಕಮ್ಮ ಅಂದ ತಕ್ಷಣನೇ ನಿಮ್ಗೆ ಎಷ್ಟು ನೆನಪಿನ ಬುತ್ತಿ ತೆರೆದುಕೊಳ್ಳುತ್ತೆ ಅಂತ? ಅವ್ರು ಬೇರೆಯವರು ಅನ್ಸೋದೇ ಇಲ್ಲ, ನಮ್ಮ ತಾಯಿ ಥರನೇ ಅನಿಸುತ್ತೆ ನನಗೆ. ಅವರು ಬರೀ ಗಾನ ಸರಸ್ವತಿ ಮಾತ್ರ ಅಲ್ಲ, ಅವರು ಪ್ರೀತಿನ ಎಲ್ಲರ ಹತ್ರನೂ ಹಚ್ಕೊಂಡಿರೋ ಮಹಾತಾಯಿಯವರು. ಒಂದು ಹೋಗಿರೋ ದುಃಖ ಎಲ್ರಿಗೂ ಇದ್ದೇ ಇರುತ್ತೆ, ಅದನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರಿಗಂತೂ ಮಗ ಹೋಗಾದ್ಮೇಲೆ ತುಂಬಾ ನೊಂದುಬಿಟ್ರು, ತುಂಬ ಹಚ್ಕೊಂಡ್ಬಿಟ್ಟಿದ್ರು. ಎಲ್ಲನೂ ರೈಟ್ ಹ್ಯಾಂಡ್ ಥರ ಇದ್ದ ಮಗ ಹೋದಾಗ ಯಾವುದೇ ತಾಯಿ ಆಗಲಿ ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಆಗೋಯ್ತು. ಅದರಿಂದ ಹೊರಗಡೆ ಬರೋಕ್ಕಾಗಲಿಲ್ಲ ಅಮ್ಮನಿಗೆ. ಅವ್ರಿಗೆ ಇಬ್ಬರಿಗೂ ಮೈಸೂರಲ್ಲೇ ಇರಬೇಕು ಅನ್ನೋದು ಆಸೆ ಇತ್ತು, ಡಿಸೈಡ್ ಮಾಡಿದ್ರು. ಸೊ ಮನೆ ಸಹ ನೋಡ್ತಾ ಇದ್ವಿ. ಅವ್ರು ಶಾಶ್ವತವಾಗಿ ಇಲ್ಲೇ ಇರೋ ಥರ ಆಗೋಯ್ತು ನೋಡಿ. ಈಗ ಸಹಜವಾಗಿ ಅಂದರೆ ಸಿನಿಮಾಗಳ ಶೈಲಿ ಆಗಿರ್ಬೋದು, ಅವರ ಹಾಡುಗಳಾಗಿರ್ಬೋದು, ನಿಮ್ಮ ಜೊತೆ ಯಾವತ್ತು ಹೇಗೆ ಮಾತಾಡ್ತಾ ಇದ್ರು ಅಂತ? ನಾನು ಅವ್ರ ಮನೆಗೆ ಹೋದಾಗೆಲ್ಲ ಕೂರಿಸ್ಬಿಟ್ಟು ಅವ್ರು ಹಾಡಿರೋ ಸಾಂಗ್ಗಳೆಲ್ಲ ಪಿಕ್ಚರ್ದು ಹಾಕ್ಕೊಂಡು ತುಂಬ ಎಂಜಾಯ್ ಮಾಡೋರು. ಅವ್ರಿಗೆ ಸಂಧ್ಯಾರಾಗದ ಹಾಡು ತುಂಬ ಇಷ್ಟ ಅವ್ರಿಗೆ. ಸೊ ಒಂದು 4-5 ಸಾಂಗ್ಗಳು, ಕೃಷ್ಣದೇವರಾಯ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲನೂ ನಾನಿದ್ದಾಗ ಕೂತ್ಕೊಂಡು ನಾನು ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ತುಂಬ ನಾವಂತೂ ಭಾರತಿ ಬಂದು ಊಟ ಜೊತೆನಲ್ಲಿ ಕೂತ್ಕೊಂಡು ಊಟ ಮಾಡಿ ಎಲ್ಲ ಸಾಂಗ್ಗಳೆಲ್ಲ ನೋಡ್ತಾ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ. ಕೊನೆಯದಾಗಿ ಯಾವತ್ತು ಜಾನಕಮ್ಮನ ಮಾತಾಡಿದ್ದು, ಭೇಟಿ ಮಾಡಿದ್ದು? ಮುಂಚೆ ನಾನು ಹೋಗಿದ್ದೆ, ನಾನು ಇಲ್ಲಿ ಬಂದಾಗೆಲ್ಲ ಹೋಗ್ತಿದ್ದೆ, ಯಾವಾಗದು ತಿಳ್ಕೊಳ್ಳೋದು ಹೇಗಿದ್ದಾರೆ ಅಂತ. ಸೊ ಮೊನ್ನೆ ತಾನೇ ಹೋಗ್ಬಿಟ್ಟು ತುಂಬಾ ಸುಸ್ತಾಗಿ ಮಲಗಿದ್ರು. ಹೋಗಿ ಅಮ್ಮ ಏನಾದ್ರು ತಗೊಳ್ಳಿ, ಸುಮ್ಮನೆ ಸುಸ್ತಾಗಿಬಿಟ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಮಾತಾಡಿಕೊಂಡು ಬಂದೆ ನಾನು. ನೆಕ್ಸ್ಟ್ ಡೇ ಇಲ್ಲ ಮಾರ್ಟಿನ ಅಂದ್ಬಿಟ್ಟು ಒಂದು ನಗು, ಮುಖದಲ್ಲಿ ಒಂದು ನಗು ಬಂತು. ಅಲ್ಲೇ ನಮಸ್ಕಾರ ಮಾಡಿಬಿಟ್ಟು ಏನು ಮಾಡಿಬಿಟ್ಟು ಧೈರ್ಯ ಹೇಳಿಬಿಟ್ಟು ಬಂದೆ ನಾನು. ಅಷ್ಟೇ ನಾನು ಮಾಡೋಕ್ಕೆ ಸಹ ಆಗಿದ್ದು. ಆಮೇಲೆ ನೆಕ್ಸ್ಟ್ ಡೇ ಈವ್ನಿಂಗೆ ನನಗೆ ಫೋನ್ ಬಂತು. ನಮ್ಮ ನವೀನ್ ಮಗನ ಥರ ನೋಡ್ಕೊಂಡಿದ್ದಪ್ಪ. ಆ ಹುಡುಗನಿಗೆ ಆ ಭಗವಂತ
ಶಕ್ತಿ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಸೊ ಆ ಹುಡುಗರನ್ನ ಕಂಡ್ರೆ ಅಮ್ಮನಿಗೆ ಅಷ್ಟು ಪ್ರೀತಿ, ಅಷ್ಟು ಚೆನ್ನಾಗಿತ್ತು. ಎಲ್ರಿಗೂ ಮನೆಯವ್ರಿಗೆಲ್ರಿಗೂ ಆ ಭಗವಂತ ಶಕ್ತಿ ಕೊಡಲಿ. ಬಟ್ ಒಂದು, ಯಾವತ್ತೂ ನಾವು ಜೀವಂತವಾಗೇ ಇದ್ದಾರೆ. ಸುಮ್ಮನೆ ದೇಹ ಹೋಗಿರಬೇಕೇ ವಿನಃ ಆತ್ಮಗಳು ಯಾವತ್ತೂ ಅವರ ಒಂದು ಮಾಡಿದ ಸಾಂಗಗಳಿರ್ಬೋದು, ಏನೇ ಆಗಲಿ ಅದು ಜೀವಂತವಾಗೇ ಇರುತ್ತೆ. ಜಾನಕಮ್ಮನವರ ಜರ್ನಿನ ನೋಡಿರ್ತಕ್ಕಂಥವ್ರು, ಸೊ ಜೊತೆಗೆ ಅವ್ರ ಜೊತೆಗೆ ಒಂದಿಷ್ಟು ದಿನಗಳಲ್ಲಿ ಹಾಡುಗಳನ್ನ ಹಾಡಿರ್ತಕ್ಕಂಥವ್ರು ಶಮಿತಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಸಹಜವಾಗಿ ಅಂದರೆ ಈಗ ಒಂದು ದಶಕಗಳ ಕಾಲ ರಂಜಿಸ್ಬೋದು, ಆದರೆ 6 ದಶಕಗಳ ಕಾಲ ಗಾಯಕರಾಗಿರುವಂತಹ ಸನ್ನಿವೇಶವನ್ನು ನೀವು ನೋಡಿದಾಗೆ ಹೇಗೆ ನೆನಪಾಗ್ತಾರೆ ಅಮ್ಮ ಅಂತ? ನಮಗೆ ಮಹಾಗುರುಗಳು ಅಷ್ಟೇ. ನಾವೆಲ್ಲರೂ ಏಕಲವ್ಯರ ಥರ ಅವ್ರ ಹಾಡುಗಳನ್ನ ಕೇಳಿ ಹಾಡುಗಳನ್ನು ಕಲಿತು ಗಾಯಕರಾಗಿರೋರು. ಯಾವುದೇ ರೀತಿಯಾದಂಥ ಫಾರ್ಮಲ್ ಟ್ರೈನಿಂಗ್ ಆಗಲಿ ಯಾವುದೇ ಥರದ್ದು ಇಲ್ಲದೆ ನನ್ನಂಥವ್ರು ಬಹಳಷ್ಟು ಜನ ಇಂಡಸ್ಟ್ರಿಗೆ ಬಂದಿದ್ದಾರೆ. ಅದಕ್ಕೆ ಮುಖ್ಯವಾದಂಥ ಕಾರಣ ಎಸ್ ಜಾನಕಿ ಅಮ್ಮ ಥರದ ಸಿಂಗರ್ಸು. ಅವ್ರ ಹಾಡುಗಳನ್ನ ಕಲ್ತ್ಕೊಂಡು ಅದರಲ್ಲಿ ಏನು ಹಾಡಬೇಕು, ಯಾವ್ದು ತಪ್ಪು, ಯಾವುದೇ ರೀತಿನಲ್ಲಿ ಹಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ರೀತಿಯಲ್ಲಿ ವಾಯ್ಸ್ನ ಮಾಡ್ಯುಲೇಷನ್ ನಾವು ಕಲ್ತ್ಕೋಬೇಕು ಅನ್ನೋದೆಲ್ಲ ನಮ್ಗೆ ಕಲಿಸಿರೋದು ಜಾನಕಮ್ಮನೇ. ಸೊ ಚಿಕ್ಕ ವಯಸ್ಸಿಂದ ಅವ್ರ ಹಾಡುಗಳನ್ನ ಕೇಳಿಕೊಂಡು ಅವ್ರ ಮುಂದೆನೇ ಹೋಗಿ ಅವ್ರನ್ನ ಮಾತಾಡಿಸೋವಂಥದ್ದು, ಅವ್ರ ಅಪ್ಪುಗೆಯನ್ನು ಪಡೆಯುವಂಥದ್ದು, ಅವರ ಒಂದು ಪ್ರೋತ್ಸಾಹದ ನುಡಿಗಳಿರ್ಬೋದು ಅಥವಾ ಒಂದು ಮೆಚ್ಚುಗೆಯ ಮಾತಿದೆಯಲ್ಲ ಅದನ್ನು ಪಡ್ಕೊಂಡ್ವಿ ಅನ್ನೋದೇ ನಮ್ಮ ದೊಡ್ಡ ಸುಯೋಗ. ಅದೇ ನಮ್ಮ ಸಾಧನೆ. ಅದು ಬಿಟ್ಟರೆ ಅವ್ರ ಜೊತೆನಲ್ಲಿ ಒಡನಾಟ ಇತ್ತಲ್ಲ, ಅವ್ರ ಜೊತೆ ತಿಂಡಿ ತಿಂದಿರೋದಿರ್ಬೋದು, ನಾನು ನನ್ನ ಹಸ್ಬೆಂಡು ಮಕ್ಕಳೆಲ್ಲ ಹೋಗಿ ಅವ್ರ ಜೊತೆನಲ್ಲಿ ಸುಮಾರು 2-3 ಗಂಟೆ ಸಮಯವನ್ನು ಕಳೆದಿರೋದು, ಅದೇ ನಮ್ಮ ಪಾಲಿಗೆ ಸಿಕ್ಕಂಥ ದೊಡ್ಡ ಒಂದು ಸುಯೋಗ ಅಂತ ಅನ್ಕೊಂಡು. ತುಂಬ ಹತ್ತಿರದಲ್ಲಿ ಅಂತ ಹೇಳೋಕ್ಕಾಗಲ್ಲ. ಅವ್ರನ್ನ ಸುಮಾರು 4-5 ಬಾರಿ ಸಿಕ್ಕಿದಾಗ್ಲೂ ಭಾಳ ಆತ್ಮೀಯವಾಗಿ ಜೊತೆನಲ್ಲಿ ಕೂತ್ಕೊಂಡು ತಿಂಡಿ ತಿಂದು, ಅವರು ಹೇಮಾ ಪ್ರಸಾದ್ ಅವರು ಅತ್ರಿ ಅವ್ರ ಸಿಸ್ಟರ್, ಅವ್ರ ಮನೆಗೆ ಬಂದಿರ್ತಾಯಿದ್ರು. ಸುಮಾರು ತಿಂಗಳುಗಟ್ಟಲೆ ಇರ್ತಾಯಿದ್ರು. ಮೈಸೂರಲ್ಲಿ ಇರ್ತಾಯಿದ್ರು, ಬೆಂಗಳೂರಲ್ಲಿ ಬಂದರೆ ಅವ್ರ ಮನೆಗೆ ಬರ್ತಾಯಿದ್ರು. ಅಲ್ಲಿ ಬಂದಾಗ ಅವ್ರು ಕಾಲ್ ಮಾಡಿದರು, ಅಮ್ಮ ಇದ್ದಾರೆ, ಮೀಟ್ ಮಾಡೋದಾದ್ರೆ ಬಾ ಅಂತ. ಅದಕ್ಕಿಂತ ಇನ್ನೇನು, ಹೋಗಿ ಮೀಟ್ ಮಾಡಿದಾಗ ಅವ್ರಿಗೆ ಏನು ಯಾವ ಹಮ್ಮಿಲ್ಲ ಬಿಮ್ಮಿಲ್ಲ, ಅವ್ರ ಹತ್ರ ಏನು ಮಾತಾಡಬೇಕಾದ್ರೆ ನಮಗೆ ಅನಿಸುತ್ತೆ ಇವರೇ ಎಸ್ ಜಾನಕಿ ಅವರ, ಇವರೇನಾ ಅಷ್ಟೆಲ್ಲ ಸಾಧನೆ ಮಾಡಿರೋರು, ಇವರೇನಾ ಅಂತ ನಮಗೆ ಡೌಟ್ ಬರುತ್ತೆ. ಆ ಥರ ಇದ್ದಂಥವ್ರು, ಅಷ್ಟು ಸರಳ. ಆಮೇಲೆ ಮುಗ್ಧತೆಯನ್ನು ಕಳ್ಕೊಳ್ಳೇ ಇಲ್ಲ ಸರ್ ಅವರು. ಕೊನೆಯ ತನಕ ಆ ಮುಗ್ಧ ಮಾತಿರ್ಬೋದು, ನಗು ಇರ್ಬೋದು, ಆ ಪ್ರೀತಿ ಇರ್ಬೋದು. ಕೇವಲ ಆರ್ಟಿಸ್ಟ್ ಅಲ್ವೇ ಅಲ್ಲ, ಯಾರೇ ಬರಲಿ, ಯಾರೇ ಅವ್ರನ್ನ ಮಾತಾಡ್ಸೋದಕ್ಕೆ ಬರಲಿ, ಅಭಿಮಾನಿಗಳಾಗಿರಲಿ, ಯಾರೇ ಬಂದ್ರೂ ಅವ್ರನ್ನ ಪ್ರೀತಿಯಿಂದ ತಬ್ಕೊಂಡು ಫೋಟೋಗೆ ಇದು ಮಾಡಿ ಮಾತಾಡಿಸಿ, ಆಮೇಲೆ ಕೆಲವರಂತೂ ಹಾಡೋಕ್ಕೆ ಅಂತಲೇ ಹೋಗ್ತಾರೆ. ಅದರ ಹತ್ರ ಹಾಡಿ ಆಶೀರ್ವಾದ ಪಡ್ಕೊಳ್ಳೋಕೆ, ಅವ್ರ ಹಾಡೆಲ್ಲ ಕೇಳಿ ಅವ್ರಿಗೆ ಮೆಚ್ಚುಗೆ ಕೊಟ್ಟು. ಇದು ಎಷ್ಟು ಜನ ಮಾಡ್ತಾರೆ ಸರ್, ಎಷ್ಟು ಜನ ಇರ್ತಾರೆ. ಈಗ ತುಂಬ ಆಗದೇ ಇರೋಂಥ ವಿಷಯ ಇದು. ಅಚ್ಚರಿ ಅಷ್ಟೇ. ಜಾನಕಮ್ಮ ಒಂದು ಅಚ್ಚರಿ. ಖಂಡಿತ. ಅಂದರೆ ನೀವು ನಿನ್ನೆ ಕೂಡ ಒಂದಿಷ್ಟು ಸಂದರ್ಭದಲ್ಲಿ ಮಾತನಾಡುವಾಗ ನೆನಪು ಮಾಡ್ಕೋತಿದ್ರೆ, ಅಂದರೆ ಅಷ್ಟೊಂದು ಸರಳತೆ ಸುಲಭದ್ದಲ್ಲ ಅಂತ ದೊಡ್ಡ ಸಾಧನೆ ಮಾಡಿದ್ರು ಕೂಡ ಅಂತ. ಇತ್ತೀಚೆಗೆ ಯಾವಾಗಾರು ಭೇಟಿ ಮಾಡಿದ್ದು, ಕೊನೆಯದಾಗಿ ಯಾವಾಗ ಭೇಟಿ ಮಾಡೋಂಥ ಅವಕಾಶನೇ ಸಿಕ್ಕಿತ್ತಾ ಹೇಗೆ? ಸಿಗಲಿಲ್ಲ, ಆ ಅದೃಷ್ಟ ಸಿಗಲಿಲ್ಲ. ಯಾಕೆಂದರೆ ಕರೋನಾ ಆದ ನಂತರ ಒಂದ್ಸರಿ ಕಾಲ್ ಮಾಡಿ ನಾನು ಮಾತಾಡೋಣ ಅಂತ ಮೀಟ್ ಮಾಡೋದಕ್ಕೆ ಅಂತ ಹೇಳಿದಾಗ ಆ ಟೈಮಲ್ಲಿ ಅವರು ಎಲ್ಲೂ ಯಾರಿಗೂ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ಆರೋಗ್ಯದ ಸಮಸ್ಯೆ ಬರ್ಬೋದು ಅನ್ನೋ ಕಾರಣಕ್ಕೆ. ಅದಾದ ನಂತರ ಇಲ್ಲ, ನಮ್ಮದೇ ಆದಂತಹ ಒಂದಷ್ಟು ಬ್ಯುಸಿ, ಇದು ರೆಕಾರ್ಡಿಂಗ್ಸು ಅದು ಇದು ಅಂತ. ಲಾಸ್ಟ್ ಅವ್ರಿಗೆ ಒಂದು ಸಣ್ಣ ಇಶ್ಯೂ ಆಯಿತು, ಅವ್ರು ಯಾರ ಕೈಗೂ ಸಿಗ್ತಾ ಇಲ್ಲ, ಈ ಥರದ್ದೆಲ್ಲ ಇದ್ದಾಗ ನಾನು ಇಲ್ಲ ಮೀಟ್ ಮಾಡಬೇಕು. ಎಷ್ಟು ವರ್ಷ ಆಯಿತು, ಸುಮಾರು 7-8 ವರ್ಷ ಆಗೋಯ್ತು, ಮೀಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಇನ್ನೆಲ್ಲಿ ಅವ್ರನ್ನ, ಇನ್ನೆಲ್ಲಿ ನಮ್ಗೆ ಅನಿಸೋದಷ್ಟೇ, ಇನ್ನೆಲ್ಲಿ ಆ ಅಪ್ಗೆ ನಾವು ಹೋಗ್ತಾ ಇದ್ದಂಗೆನೇ ಅವರು ಬಾಚಿ ತಪ್ಕೊಳ್ತಾ ಇದ್ರು. ಮಕ್ಕಳನ್ನ ತಾಯಿ ಹೇಗೆ ಪ್ರೀತಿಸ್ತಾರಲ್ವ, ಆ ಥರ ಇನ್ಯಾರು ಸೆಲೆಬ್ರಿಟಿ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಈ ಥರ ದಿಗ್ಗಜರಲ್ಲಿ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ಮಾಡಬೇಕಾಗತ್ತೆ. ಬಟ್ ಇವರೆಲ್ಲ ಅದು ಇಲ್ಲವೇ ಇಲ್ಲ. ಹೇಳ್ತಾ ಇದ್ರಂದ್ರೆ, ನಾವು ಪಕ್ಕದ ಏರಿಯಾದಲ್ಲಿದ್ರು ಕೂಡ ಅವರು ಇಲ್ಲಿದ್ದಾರೆ, ಇಷ್ಟು ದೊಡ್ಡ ಸೆಲೆಬ್ರಿಟಿ ಅನ್ನೋಂಥದ್ದು ಯಾವತ್ತೂ ತೋರಿಸ್ಕೊಳ್ಳಿಲ್ಲ ಅನ್ನೋಂಥದ್ದು. ಸೊ ಫೈನಲ್ ಆಗಿ ಏನು ಹೇಳ್ತೀರಮ್ಮ? ಖಂಡಿತ ಜಾನಕಮ್ಮ ಅವರು ನಮಗೆ ಇವತ್ತು ಇಲ್ಲಿಂದ ಇಹಲೋಕ ಅಂತ ಹೇಳ್ತೀವಿ ಅಷ್ಟೇ.
ಬಟ್ ಅವ್ರ ಹಾಡುಗಳ ಮುಖಾಂತರ ಕೇಳಿಗರ ಎಲ್ಲರ ಮನದಲ್ಲಿರ್ತಾರೆ. ನಾವು ಹಾಡೋವಂಥ ಗಾಯಕರ ಜೊತೆನಲ್ಲಿರ್ತಾರೆ, ಕೇಳುಗನ ಹೃದಯದಲ್ಲಿರ್ತಾರೆ. ಅವ್ರಿಗೆ ಸಾವಿಲ್ಲ ಸರ್, ಕಲಾವಿದರಿಗೆ ಸಾವಿಲ್ಲ. ಅದರಲ್ಲೂ ಇಂಥ ಕಲಾವಿದರಿಗೆ ಸಾವು ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿಂದ ನಾವು ನೋಡೋಕ್ಕಾಗದೇ ಇರ್ಬೋದು, ಅಪ್ಗೆ ಸಿಗಲ್ಲ, ಬಟ್ ಆ ಸುಂದರವಾದಂಥ ಮೆಮರೀಸ್ ಇದೆ ಅಲ್ಲ ನಮಗೆ, ಅದನ್ನ ದೇವ್ರು ಕೊಟ್ಟಿದ್ದಾನೆ. ಸರ್, ಇದಿಷ್ಟು ಶಮಿತಾ ಮಲ್ನಾಡ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಜಾನಕಿ ಅಮ್ಮ ಅವರು ಹೇಗೆ ಅವ್ರ ಜೊತೆಗೆ ಇದ್ರು ಅನ್ನೋದನ್ನ ಟಿವಿ ನೈನ್ ಜೊತೆ ಮಾತನಾಡ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಮೈಸೂರು. ಶಮಿತಾ ಮಲ್ನಾಡ್ ಅವರು ಮಾತನಾಡ್ತಾ ಇದ್ರು. ಅವ್ರ ಜೊತೆ ಹೋಗಿ ಮಾತನಾಡಿದಾಗ, ಜಾನಕಿ ಅವರನ್ನ ಭೇಟಿಯಾದಾಗ, ಇವರ ಇಷ್ಟೊಂದು 1000 ಹಾಡುಗಳನ್ನ ಹಾಡಿದವರು, ಇಷ್ಟೊಂದು ಭಾಷೆಗಳಲ್ಲಿ ಹಾಡಿ ಸಾಧನೆ ಮಾಡಿರುವಂತ ಸೆಲೆಬ್ರಿಟಿ ಇವರ ಅಂತ ಅನ್ಸೋವಷ್ಟು ಒಂದು ಆಪ್ತತೆಯನ್ನ ತೋರಿಸ್ತಾ ಇದ್ರು, ಅಪ್ಪುಗೆಯನ್ನ ಕೊಡ್ತಾ ಇದ್ರು. ಇನ್ನೆಲ್ಲಿ ಆ ಅಪ್ಪುಗೆ ಅನ್ನೋದಾಗಿ ಬೇಸರ ವ್ಯಕ್ತಪಡಿಸಿದ್ರು.